ಬಿಡೆನು. ಆ ಮಾತು ಹೇಳಿದನಲ್ಲ ತಾ ಹೇಳಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಕೀರ್ತನೆ 147ನೇ ಕೀರ್ತನೆ 12ರಿಂದ 14ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಚಿಯೋನೆ ಓ ಝಾಯನ್, ಈ ವಿಷಯದ ಕುರಿತು ನಾವು ಈ ದಿನ ಕಲಿಯವರಾಗಿದ್ದೇವೆ. ಸತ್ಯವೇದವನ್ನು ಓದಿಕೊಳ್ಳೋಣವಾ? ಯೆರೂಸಲೇಮೇ, ಯೆಹೋವನನ್ನು ಕೀರ್ತಿಸು. ಚಿಯೋನೆ, ನಿನ್ನ ದೇವರನ್ನು ಸ್ತುತಿಸು. ಆತನು ನಿನ್ನ ಹೆಬ್ಬಾಗಿಲುಗಳ ಅಗಿಲುಗಳನ್ನು ಬಲಪಡಿಸಿದ್ದಾನೆ, ನಿನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಾನೆ. ಆತನು ನಿನ್ನ ಪ್ರಾಂತದೊಳಗೆ ಸೌಭಾಗ್ಯವನ್ನು ಉಂಟು ಮಾಡುತ್ತಾನೆ, ಶ್ರೇಷ್ಠವಾದ ಗೋಧಿಯಿಂದ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ. ಚಿಯೋನೆ ಎಂಬುದಾಗಿ ದೇವರು ಆ ಸ್ಥಳದ ಮಾತನ್ನ ಒಂದು ಸಂತೋಷದಿಂದ, ಉತ್ಸಾಹದಿಂದ, ವೈರಾಗ್ಯದಿಂದ ಹೇಳ್ತಾ ಇದ್ದಾರೆ. ಇಟ್ಸ್ ಮೇಕಿಂಗ್ ಎ ಡೆಕ್ಲರೇಷನ್. ಅಲ್ಲಿ ಪ್ರತಿಷ್ಠಾಪನೆಯ ಮಾತನ್ನ ದೇವರು ಹೇಳ್ತಾ ಇದ್ದಾರೆ, ಅರಿಕೆ ಮಾತನ್ನ ದೇವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ದೇವರು ಚಿಯೋನಿನ ಹೆಬ್ಬಾಗಿಲುಗಳನ್ನ, ಅದರ ಅಗ್ಗುಳಿಗಳನ್ನ ಬಲಪಡಿಸಿದ್ದಾರೆ. ಮಾತ್ರವಲ್ಲದೆ ಅದರಲ್ಲಿರುವಂತ ಮಕ್ಕಳನ್ನ ಆಶೀರ್ವಾದ ಮಾಡಿದ್ದಾರೆ, ಅದರ ಪ್ರಾಂತ್ಯದೊಳಗೆ ಇರುವ ಸೌಭಾಗ್ಯವನ್ನು ಉಂಟು ಮಾಡಿದ್ದಾರೆ, ಶ್ರೇಷ್ಠ ಗೋಧಿಯಿಂದ ಅದರಲ್ಲಿರೋರನ್ನ ತೃಪ್ತಿಗೊಳಿಸಿದ್ದಾರೆ. ಯಾರವರು? ಚಿಯೋನ್, ಯೆರೂಸಲೇಮಿನಲ್ಲಿರುವಂತ ಒಂದು ಪಟ್ಟಣ. ಸೊ ಝಾಯನ್, ಚಿಯೋನ್. ಹೀಗಾಗಿ ಆ ಪಟ್ಟಣದಲ್ಲಿರೋರು ಯಾರು? ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ, ಕರೆಯಲ್ಪಟ್ಟಂತ, ನೇಮಿಸಲ್ಪಟ್ಟಂತ ಸಾಕ್ಷಿಗಾಗಿ ಈ ಲೋಕಕ್ಕೆ ಕನ್ನಡಿಯೋಪಾದಿಯಲ್ಲಿ ಇಟ್ಟಿರುವಂತ ಜನ ಅದು. ಅಲ್ಲಿರೋರು, ಅವ್ರಿಗೆ ಇದೆಲ್ಲ ಆಶೀರ್ವಾದ ಇದೆ. ಅದರಿಂದಲೇ ಯೆರೂಸಲೇಮೇ, ಚಿಯೋನೆ, ದೇವರನ್ನ ಸ್ತುತಿಸು ಎಂಬುದಾಗಿ ದೇವರು ಕರೆ ಕೊಟ್ಟಿದ್ದಾರೆ. ಅದೇ ರೀತಿ ಪ್ರಿಯರೇ, ನಾವು ಸಹ ಆತ್ಮಿಕ ಚಿಯೋನ್ ಅಂದ್ರೆ ಸಭೆಯಲ್ಲಿರೋರು. ನೀವು ಯಾವಾಗ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿ ಕ್ರಿಸ್ತನ ಶರೀರವಾದಂತ ಕ್ರಿಸ್ತನ ಸಭೆಯೊಳಗೆ ನೀವು ಅಂಗಗಳಾಗಿ, ಸದಸ್ಯರಾಗಿ ಮಾರ್ಪಟ್ಟು ನೀವು ಕರ್ತನನ್ನ ಸ್ತುತಿಸ್ತಿರೋ, ಮಹಿಮೆ ಪಡಿಸ್ತಿರೋ, ಖಂಡಿತವಾಗಿ ನಿಮ್ಮನ್ನ ದೇವರು ಬಲಪಡಿಸಿದ್ದಾರೆ, ನಿಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡಿದ್ದಾರೆ, ನಿಮಗೆ ಸೌಭಾಗ್ಯ ಉಂಟು ಮಾಡ್ತಾರೆ, ನಿಮ್ಮನ್ನು ತೃಪ್ತಿಗೊಳಿಸ್ತಾರೆ. ಅದರಿಂದ ಸಭೆಗೆ ನಿಮ್ಮ ಹೃದಯವನ್ನ ನೀವು ಒಪ್ಪಿಸ್ಕೊಡ್ರಿ. ಕ್ರಿಸ್ತನ ಶರೀರದಲ್ಲಿ ಅಂಗಗಳಾಗಿ ಕರ್ತನನ್ನ ಆರಾಧಿಸ್ರಿ. ಈ ಆಶೀರ್ವಾದವನ್ನ ಹೊಂದಿರ. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಅನೇಕರು ಸಭೆಗಳನ್ನು ಬಿಟ್ಟಿರುವಾಗೆ ನಾವು ಸಭೆ ಬಿಡಬಾರ್ದಪ್ಪ. ಒಬ್ಬೊಬ್ರು ತಂದೆಯಾದ ದೇವರೇ, ರಾಜನೇ, ಕರ್ತನೆ, ದೇವಾ ತಂದೆಯಾದ ದೇವರೇ, ನಿನ್ನ ಸಭೆಯಲ್ಲಿ ಇರಲಿಕ್ಕಾಗುವಂತೆ ನೀವು ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರಾ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು,
ಮಾಡಿ ಹೋದರು. ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು. ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.